ವಿಶ್ವವಾಣಿ ಸ್ಪೆಷಲ್ಗೆ ನೀವೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಇರುವಂತಹ ಒಬ್ಬ ಕ್ಯೂಟ್ ಗೆಸ್ಟ್. ನೀವೆಲ್ಲರೂ ಕೂಡ ಸೀರಿಯಲಲ್ಲಿ ದಿನ ನೋಡ್ತಾ ಇರ್ತೀರಾ ಅವಳನ್ನ. ಸೀತಾರಾಮ ಸೀರಿಯಲ್ನ ಸಿಹಿ ಅಲಿಯಾಸ್ ಋತು ಸಿಂಗ್ ಅವರು ನಮ್ಮ ಜೊತೆಗೆ ನಮ್ಮ ಜೊತೆಗೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಎಷ್ಟು ಫ್ಯಾನ್ ಬೇಸ್ ಈ ಟೈಮಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾರಲ್ಲ, ಅದನ್ನು ಕೇಳೋಣ ಬನ್ನಿ. ಸಿಹಿ, ಎಂತ ಸಿಹಿ ನೀನು, ಇಷ್ಟೊಂದು ಫ್ಯಾನ್ಸ್ ನಿನಗೆ ಇವಾಗಲೇ? ಏನೂ ಆಗಲ್ಲ. ಫ್ಯಾನ್ಸ್ ಮೀನ್ಸ್ ಅವರಿಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು. ದೆನ್ ಅವರಿಗೂ ಫೋಟೋಸು ಅದೆಲ್ಲ ಕೊಡಲೇಬೇಕು. ಫ್ಯಾನ್ಸ್ ಅಂದರೆ ಎಲ್ಲರೂ ಪ್ರೀತಿಯಿಂದ ನೋಡ್ತಾರಲ್ಲ, ನಮ್ಮ ಸೀರಿಯಲ್ನ ಪ್ರೀತಿಯಿಂದ ನೋಡ್ತಾರೆ. ದೆನ್ ಅವರಿಗೂ ಒಂದು ಹ್ಯಾಪಿನೆಸ್ ಆಗುತ್ತೆ. ಮೆಮೊರಿಗೋಸ್ಕರ ಅವ್ರ ಫೋಟೋ ತಗೊಳ್ತಾರೆ. ನೀನು ಮುಂಚೆ ತಗೋತಾ ಇದೆಯಾ? ನಿನ್ಗೆ ಯಾರು ಇಷ್ಟನೋ ಅವ್ರ ಜೊತೆ ಈ ಥರ ಫ್ಯಾನ್ ಮೂಮೆಂಟ್ ನಿನಗೂ ಇರ್ತಾ ಇತ್ತಾ? ಅವಾಗ ಇದೆಲ್ಲ ಏನು ಗೊತ್ತಿರಲಿಲ್ಲ. ರಾವಣ್ ಜೂನಿಯರ್ಸಲ್ಲಿ ಮಾಡ್ತಾ ಇದ್ನ, ಆರಾಮ್ಸೆ ಆಟ ಆಡ್ಕೊಂಡು ಎಲ್ಲರ ಜೊತೆ ನಗ್ತಾ ಇದ್ದೆ. ಈಗ ಸೀತಾರಾಮ ಸೀರಿಯಲಲ್ಲಿ ನೀವು ಮಾಡ್ತಾ ಇದೆಯಲ್ವಾ, ಅಲ್ಲಿ ಸಿಹಿ ಕ್ಯಾರೆಕ್ಟರ್ ನಿಂದಲ್ವಾ, ತುಂಬ ಜನ ಇಷ್ಟಪಡ್ತಾರೆ ನಿನ್ನ ಕ್ಯಾರೆಕ್ಟರು. ನಿನಗಿಷ್ಟ ಆಗತ್ತಾ ನಿನ್ನ ಕ್ಯಾರೆಕ್ಟರು? ಅಂದರೆ ಸುಬ್ಬಿನೂ ಸಿಹಿನೂ ಇಬ್ಬರು ಅಕ್ಕ ತಂಗಿ ಮೀನ್ಸ್ ಅದು ಒಂದು ಒಳ್ಳೇದಲ್ಲ ಅಂತ. ಸೊ ಅದಕ್ಕೆ ಇಷ್ಟು ದಿವಸ ಸಿಹಿ ಆಗಿದ್ದವಳು ಇವಾಗ ದೆವ್ವಾಗಿ ಬಂದ್ಬಿಟ್ಟಿದೆಯಲ್ಲ ಸೀರಿಯಲಲ್ಲಿ. ಇವಾಗ ನಿನ್ನ ಸೀತಮ್ಮ ದೆವ್ವಾಗಿ ನೋಡ್ಬಿಟ್ರೆ ಭಯ ಪಡೋದಿಲ್ವಾ ಅಂತ? ನೋ, ಆ್ಯಕ್ಚುಲಿ ನೋ. ಯಾಕಂದರೆ ಭಯ ಪಡೋ ಅಂತ ನಾನೇನು ಮಾಡಲ್ವಲ್ಲ. ಯಾರಿಗೆ ಬ್ಯಾಡ್ ಕೆಟ್ಟವ್ರು ಇರ್ತಾರೆ ಅವರಿಗೆ ತಾನೇ ಮಾಡೋದು. ಸೊ ಅದಕ್ಕೆ ಹಂಗೆ ಮಾಡ್ತೀನಿ. ಇವಾಗ ನಿಮಗೆ ಅಲ್ಲಿ ಯಾರನ್ನ ನೀನು ಬುದ್ಧಿ ಕಲಿಸ್ಬೇಕು ಅಂತ ಇದೆಯಾ, ಯಾರಿಗೆ ಭಯ ಪಡಿಸ್ಬೇಕು ಅಂತ ಇದೆಯಾ, ಯಾರನ್ನ ಒಳ್ಳೆಯವ್ರನ್ನಾಗಿ ಮಾಡಬೇಕು ಅಂತ ಇದೆಯಾ, ಏನು ನಿನ್ನ ನೆಕ್ಸ್ಟ್ ಪ್ಲ್ಯಾನ್ಸ್ ಏನಿದೆ ಆ್ಯಸ್ ಅ ದೆವ್ವಾಗಿ? ಅದು ದೆವ್ವಾಗಿ ಮೀನ್ಸ್ ನನಗೆ ಏನಂದರೆ ಎಲ್ರಿಗೂ ಒಳ್ಳೆಯವ್ರ ಥರ ಈಗ ವಿಶ್ವ ಚಿಕ್ಕಪ್ಪ ಕೆಟ್ಟವರು ಅಂತ ಅಶೋಕ್ ಸರಿ ಗೊತ್ತು. ಯಾರು ಗೊತ್ತು? ಇವರು ವಿಶ್ವ ಚಿಕ್ಕಪ್ಪ ಕೆಟ್ಟವರು ಅಂತ ಅಶೋಕ್ ಸರಿ ಗೊತ್ತು. ಸತ್ಯ ಚಿಕ್ಕಪ್ಪಂಗೂ ಗೊತ್ತು. ಆದರೆ ವಿಶ್ವ ಚಿಕ್ಕಪ್ಪ ಕೆಟ್ಟವರು ಅಂತ ಸತ್ಯ ಚಿಕ್ಕಪ್ಪನಿಗೆ ಗೊತ್ತಿಲ್ಲ. ಭಾರ್ಗವಿ ಆಂಟಿ ಕೆಟ್ಟವರು ಅಂತ ಸತ್ಯ ಚಿಕ್ಕಪ್ಪನಿಗೆ ಗೊತ್ತು. ಸೊ ಹೀಗೆ ಯಾರನ್ನ ಅಂದರೆ ಅಶೋಕ್ ಸರಿಗೂ ಗೊತ್ತಾಗಿದೆ ನಾನು ಇದ್ದೀನಿ ಅಂತ. ಸೊ ಆಕಾಶ್ ಅಂಕಲ್ಗೂ ಗೊತ್ತಾಗಿದೆ ಐ ಆಮ್ ದ್ಯಾಟ್. ಸೊ ಅದಕ್ಕೆ ಈಗ ಅಂದರೆ ನಾನು ಹೇಳಬೇಕಂದ್ರೆ ನಾವೆಲ್ಲರೂ ಸೇರಿಕೊಂಡು ನಾನು ಸುಬ್ಬಿ ಮತ್ತು ಹಾಗೆ ಈ ಅಶೋಕ್ ಅಂಕಲ್ಲು ಎಲ್ಲರೂ ಸೇರಿಕೊಂಡು ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಇದ್ದೀನಿ. ಈ ಸೀರಿಯಲಲ್ಲಿ ನೀನು ಸಿಹಿಯಾಗಿ ಸೀತಮ್ಮನ ಮಗಳಾಗಿದೆಯಲ್ವಾ. ಸೊ ಸೀತಮ್ಮ ಮತ್ತು ರಾಮಪ್ಪ ಎಲ್ಲ ಯಾವ ಥರ ನಿನ್ನನ್ನು ನೋಡ್ಕೊಳ್ತಾರೆ? ನೀ ಅವ್ರ ಜೊತೆ ಹೆಂಗಿರ್ತೀಯ ಶೂಟಿಂಗಲ್ಲೆಲ್ಲ? ಫುಲ್ ಹ್ಯಾಪಿಯಾಗಿರ್ತೀನಿ. ಅವ್ರು ಮಾತಾಡಿದಾಗ ಇಲ್ಲಿ ಯಾರಾದ್ರೂ ಜೊತೆ ಮಾತಾಡ್ಕೊಂಡಿರ್ತೀನಿ. ಶೂಟಿಂಗಲ್ಲೂ ಒಂದು ಆಟ ಮನೇಲಿ ಎಲ್ಲ ಏನೇನು ಮಾಡ್ತೀನೋ ಅದು ಅಲ್ಲೇ. ತರಲೆ ಎಲ್ಲ ಮಾಡ್ತೀಯಾ ಶೂಟಿಂಗಲ್ಲಿ? ಬೈಸ್ಕೋತೀಯ ಡೈರೆಕ್ಟರ್ಸ್ ಹತ್ರ ತರಲೆ ಮಾಡೋದಕ್ಕೆ? ಇಲ್ಲ, ಬಯೋದಿಲ್ವಾ? ಡೈಲಾಗ್ ಏನಾದರೂ ಮಿಸ್ ಆದರೆ ಚೂರು ಬೈತಾರೆ. ಯಾವ ಥರ ಡೈಲಾಗ್ ನಿಂಗೆ ಇಷ್ಟ ಆಗುತ್ತೆ ಸೀರಿಯಲಲ್ಲಿ? ಇಮೋಷ್ನಲ್. ಹೇಳು, ನಿಂಗೆ ಯಾವುದಾದ್ರು ನೆನಪಿದೆಯಾ? ನೆನಪಿಲ್ಲ, ಬಟ್ ಈಗ ನಾನು ಈಗ ಸೀತಮ್ಮನಿಗೆ ಭಾರ್ಗವಿ ಆಂಟಿ ಪ್ರಾಬ್ಲಮ್ ಮಾಡ್ತಾರೆ, ಏನೋ ಪ್ರಾಬ್ಲಮ್ ಮಾಡಿದ್ದಾರೆ. ಸೊ ಅದಕ್ಕೆ ಅವ್ರು ಹೇಳ್ದಂಗೆ ನಾನು ಮನೆ ಬಿಟ್ಟು ಹೋದರೆ ಅಂತ ಇದೆ. ಸೊ ಅದಕ್ಕೆ ಒಂದು ಡೈಲಾಗ್ಸ್ ನೆನಪಿದೆ, ಉದ್ದಾರ ಇದೆ. ಸ್ವಲ್ಪ ಹೇಳು ಪರವಾಗಿಲ್ಲ. ಸೀತಮ್ಮ ನನ್ನ ಕ್ಷಮಿಸ್ಬಿಡು. ಐ ನೋ ದ್ಯಾಟ್ ಈಸ್ ಅಂದರೆ ಅದನ್ನು ಅಳ್ತಾ ಬರ್ತೀನಿ, ನಂಗೆ ಅಷ್ಟು ಗೊತ್ತಿದೆ. ಮೀನ್ಸ್ ಏನದು, ಓಕೆ. ನಂಗೆ ತುಂಬ ಬೋರ್ ಆಗ್ತಿದೆ. ಸುಬ್ಬಿ ಆದರೆ ನನ್ನ ಜೊತೆ ಮಾತಾಡ್ತಿದ್ಲು, ಆದರೆ ಈಗ ನನ್ನ ಜೊತೆ ಯಾರೂ ಇಲ್ಲ. ನಿಂಗೆ ಅಳೋ ಸೀನ್ ಎಲ್ಲ ಕೊಟ್ಬಿಟ್ರೆ ಅಳಕ್ಕೆ ಬರುತ್ತಾ ನಿನಗೆ? ನೀನು ಪ್ರಾಕ್ಟೀಸ್ ಮಾಡ್ಕೊಳ್ತೀಯ ಅದನ್ನೆಲ್ಲ? ಹೆಂಗೆ ಪ್ರಾಕ್ಟೀಸ್ ಮಾಡ್ಕೊಳ್ತೀಯ? ಅಂದರೆ
ಹಿಂಗೆ ನೋಡ್ತಾ ಇರಿ, ಹಾಂ, ಹಿಂಗೆ ನೋಡ್ತಾ ಇರಿ, ಹಿಂಗೆ ನೋಡ್ತಾರೆ. ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಯಾ ಈಗಲೂ ಬಂದಿದೆ. ಸೊ ನಿಂಗೆ ಯಾರು ಈ ಟ್ರಿಕ್ ಹೇಳ್ಕೊಟ್ಟಿರೋದು ಕಣ್ಣಲ್ಲಿ ನೀರು ಬರ್ಬೇಕಂದ್ರೆ ಹಿಂಗೆ ಮಾಡಬೇಕು ಅಂತ? ನಮ್ಮ ಸೆಟ್ಟಲ್ಲಿ ಮನು ಅಂತ ಇದ್ದಾರೆ, ಅವ್ರು ಹೇಳ್ಕೊಟ್ರು. ಓಕೆ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಸೀರಿಯಲ್ ಮಾಡಿದ್ಯಾ, ಎಲ್ಲರೂ ನಿನ್ನ ಹತ್ರ ಫೋಟೋ ತಗೊಳ್ತಾರೆ, ಆಮೇಲೆ ಸ್ಕೂಲಲ್ಲೂ ಕೂಡ ನಿನ್ನನ್ನು ರೆಕಗ್ನೈಸ್ ಮಾಡ್ತಾರೆ. ಸೊ ಏನು ಅನಿಸುತ್ತೆ ನಿನಗೆ, ಎಷ್ಟು ಒಳ್ಳೆ ಫೀಲ್ ಆಗುತ್ತೆ? ನನಗೆ ತುಂಬ ಖುಷಿ ಆಗುತ್ತೆ. ದೆನ್ ಫ್ಯಾನ್ ಫಾಲೋಯಿಂಗ್ ಇಷ್ಟೊಂದಿದ್ದಾರೆ ಅಂತ ಹ್ಯಾಪಿನೆಸ್ಸಿಂದ ಅದೊಂದು ಫೀಲ್ ಇರುತ್ತಲ್ಲ, ಅದು ಸ್ಕೂಲಲ್ಲಿ ನೋಡಿ ಏನಂತ ಹೇಳ್ತಾರೆ ನಿನ್ನ ಫ್ರೆಂಡ್ಸ್ ಎಲ್ಲ? ರೀತು, ಐ ಸಾ ಯೋರ್ ಸೀರಿಯಲ್, ಯು ಆರ್ ಡೂಯಿಂಗ್ ವೆರಿ ನೈಸ್ ಹಂಗೆಲ್ಲ ಅಂತಾರೆ. ಫಿಲ್ಮಲ್ಲಿ ಮಾಡ್ತಾ ಇದೀಯಾ ನೀನು ಆ್ಯಕ್ಟಿಂಗು? ಹಾಂ, ಫಿಲ್ಮಲ್ಲೂ ಆ್ಯಕ್ಟ್ ಮಾಡ್ತಾ ಇದೀಯಾ? ಯಾ ಯಾವ ಮೂವೀಸಲ್ಲಿ ಮಾಡಿದ್ಯಾ ಅಷ್ಟು ತನಕ? ತುಂಬ ಮಾಡಿದ್ದೀನಿ. ಅಮುಲ್ ಬೇಬಿ, ಅಮೇರಿಕಾ ಪಾರ್ಟ್ 2, ವಾಗ್ರಾ ಅಂತ ಇದೆ, ಅದೀಗ ನಡೀತಾ ಇದೆ ಆ್ಯಕ್ಚುಲಿ. ಡೇಟ್ಸು ನಂದಿಲ್ಲ. ಓಕೆ, ಸೊ ಸ್ಕೂಲೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀಯ? ಮತ್ತು ಸ್ಕೂಲ್ಗೆ ಹೋಗಲೇಬೇಕಲ್ವಾ, ಸ್ಕೂಲ್ನೂ ಬಿಡೋಕ್ಕಾಗಲ್ಲ ನಿಮಗೆ, ಈ ಕಡೆ ಸೀರಿಯಲ್ಲು ಮಾಡ್ತೀವಿ. ಲಿವಿಂಗ್ ಲೆಟರ್ ಲಿವಿಂಗ್ ಲೆಟರಾ? ನಿನಗಲ್ಲಿ ಸಪೋರ್ಟ್ ಮಾಡ್ತಾರಾ ಟೀಚರ್ಸ್ ಎಲ್ಲ? ಏನಂತ ಹೇಳ್ಬರ್ತೀಯ ಸ್ಕೂಲಲ್ಲಿ ನೀನು? ಹೇಳ್ತೀನಿ, ನಂಗೆ ಶೂಟಿಂಗ್ ಇದೆ, ಹಾಂ, ಐ ಹ್ಯಾವ್ ಶೂಟಿಂಗ್ ಹಂಗೆಲ್ಲ ಅಂತೀನಿ. ಸೊ ಇವತ್ತು ಯಾವುದಕ್ಕೆ ಬಂದಿದೆಯಾ ಅಂತ ಗೊತ್ತಾ ನಿನಗೆ ಇಲ್ಲಿ? ಆನಂದ್, ಹಾಂ, ಏನದು A ಫಾರ್ ಆನಂದ್. ಹಾಂ. ಸೊ ನಿನ್ನನ್ನು ಕರ್ಸ್ಕೊಂಡಿರೋದು ಇಲ್ಲಿ ಏನು ಮಾಡಕ್ಕೆ ಕರ್ಸ್ಕೊಂಡಿದ್ದಾರೆ? ಇಲ್ಲಿ ಏನೇನು ಮಾಡಿದೆ ಇಲ್ಲಿ ನೀನು ಇವಾಗ? ನಾನು ಡೈಲಾಗ್ಸ್ ಹೇಳಿದೆ, ಹ್ಞೂ, ಐ ನೋ ಅಷ್ಟೇ. ಶಿವಣ್ಣನ ಜೊತೆ ಮಾತಾಡಿದೆ ನೀನು, ಶಿವಣ್ಣನ ಜೊತೆ ಕುತ್ಕೊಂಡೆ, ಅವ್ರು ನಿನ್ನನ್ನು ಮಾತಾಡ್ಸಿದ್ರು. ಸೊ ಶಿವಣ್ಣನ ಜೊತೆ ಮಾತಾಡಿದ್ದು ಹೆಂಗೆ ಅನ್ಸುತ್ತೆ? ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಆಸೆ ಇದೆಯಾ ನಿನಗೆ? ಮಾಡಿದ್ದೀನಿ ಹೌದಾ? ಮಾಡಿದ್ದೀನಿ ಹಾಂ, ಬಟ್ ಒಂದು ಮೂವಿ ಮಾಡಬೇಕು ಅಂತಾನೇ ಇದ್ವಿ ನಾವಿಬ್ಬರು. ನನಗೆ ಕರೆಸಿದ್ರು, ಬಟ್ ಆ ಮೂವಿ ಏನಾಯಿತು ಐ ಡೋಂಟ್ ನೋ. ಎಸ್, ದೆನ್ ಮತ್ತೆ ಚಾನ್ಸ್ ಬಂದರೆ ಮಾಡ್ತೀನಿ ಪಕ್ಕ. ಪಂಕಜ ಕಸ್ತೂರಿಯಲ್ಲೂ ಅವ್ರ ಜೊತೆ ಆ್ಯಡ್ ಒಂದು ಮಾಡಿದ್ದೆ, ಬ್ರೀದ್ ಇಟ್. ಓಕೆ. ಸೊ ಇವಾಗ ಒಂಥರ ಆ್ಯಕ್ಟರ್ ಆಗಿದೆಯಾ ನೀನು, ಸೀರಿಯಲಲ್ಲಿ ಮಾಡ್ತಾ ಇದೆಯಾ? ನೆಕ್ಸ್ಟ್ ನಿನ್ನ ಡ್ರೀಮ್ ಏನಿದೆ ಇವಾಗ? ಐ ಡೋಂಟ್ ನೋ, ಬಟ್ ದೊಡ್ಡ ಹೀರೋಯಿನ್ ಆಗಬೇಕು, ಎಲ್ಲ ಫ್ಯಾನ್ಗಳನ್ನ ನೋ 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 ತಗೋದೇನೂ ಇಲ್ವಾ? ಆ ಥರದ್ದೇನೂ ಇಲ್ಲ. ಹಾಂ, ಅಂದರೆ ಮೂವೀಸ್ ಮಾಡೋಣ ಅಂತ ಇದ್ದೆ, ಬಟ್ ನೋ, ನಾನು ಒಂದು ಬಿಸ್ನೆಸ್ ವುಮನ್ ಆಗ್ತೀನಿ. ಸೊ ಈ ಕಡೆ ಸ್ಕೂಲಲ್ಲಿ ಕಲ್ತ್ಬಿಟ್ಟು ಬಿಸ್ನೆಸ್ ವುಮನ್ ಆಗೋದು. ಇಷ್ಟು ಚೆನ್ನಾಗಿ ಮಾತಾಡ್ತಿಯಲ್ಲ, ದೊಡ್ಡವ್ರು, ಇದು ಪುಟ್ಟು ಮಗು ದೊಡ್ಡವ್ರಂಗೆ ಮಾತಾಡ್ತೀಯಲ್ಲ, ಯಾರು ಹೇಳ್ಕೊಟ್ರು ಈ ಥರ ಎಲ್ಲ ಟ್ರೈನಿಂಗ್? ಯಾರು ನಿನಗೆ ಕೊಟ್ಟಿರೋದು? ಯಾರೂ ಇಲ್ಲ, ನಾನೇ ಕಲ್ತ್ಕೊಂಡೆ. ಯಾರು ನೋಡಿ ಕಲ್ತ್ಕೊಂಡಿದ್ಯಾ? ನಮ್ಮ ಅಣ್ಣನು. ನಿಮ್ಮ ಅಣ್ಣನ ನೋಡಿ ಕಲ್ತ್ಕೊಂಡಿರೋದಾ? ಓಕೆ, ಒಂದು ನೆಕ್ಸ್ಟ್ ಸೀರಿಯಲ್ ಶೂಟ್ ಹೋಗ್ತಾ ಇರೋದಾ? ಹಾಂ, ಓಕೆ. ಸೊ ಎಷ್ಟು ಗಂಟೆಗೆ ಬರ್ತೀಯಾ? ಬೆಳಗ್ಗೆ ಎಷ್ಟು ಗಂಟೆಗೆ ಹೋಗ್ತೀಯಾ, ಸಂಜೆ ಎಷ್ಟು ಗಂಟೆಗೆ ಬರ್ತೀಯಾ ನೀನು ವಾಪಸ್ಸು? ಬೆಳಗ್ಗೆ ನಾನು ಬರೋದು ಅಂದರೆ ಇವತ್ತಿಲ್ಲಿದ್ದೆ, ಸೊ ಅದಕ್ಕೆ ಇವಾಗ ಹೋಗಬೇಕು. ದೆನ್ ರೀಸೆಂಟ್ಲಿ ನಾನು ಯಾವಾಗ ಹೋಗೋದು, 8, 9 ಅಥವಾ 7 o'clockಗೆ 6 o'clockಗೆ ಕೆಲವೊಂದು ಸತಿ ಟೈಮಿಗೆ ಹೋಗ್ತೀನಿ. ಓಕೆ, ಕೆಲವೊಂದು ಸಲ ಲೇಟಾಗಿ ಹೋಗ್ತೀಯಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಸಿಹಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಲಾಟ್. ಬಾಯ್ ಬಾಯ್ ಬಾಯ್. ಥ್ಯಾಂಕ್ ಯು. ಬಾಯ್ ಬಾಯ್. ನಮಸ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಸಿಹಿ ಅವರ ಮಾತು. ತುಂಬ ಪಟ ಅಂತ ಮಾತಾಡುವಂತಹ ಹುಡುಗಿ ಒಂದು ಬಿಸ್ನೆಸ್ ವುಮನ್ ಆಗಬೇಕು ಅಂತ ಏನೋ ಸದ್ಯಕ್ಕೆ ಕನಸನ್ನು ಕಟ್ಕೊಂಡಿದೆ. ಸೊ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವೈದೇಹಿ, ಬೆಂಗಳೂರು.